ಪ್ರೈಸ್ ದಿ ಲಾರ್ಡ್. ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 22ನೇ ವಚನದಿಂದ ನಾವು ಗಮನಿಸುತ್ತೇವೆ. ಪಿಲಾತನು ಯೇಸುವನ್ನು ಬಿಡಿಸಲು ಪ್ರಯತ್ನ ಮಾಡ್ತಾ ಇರುವಂತ ವಿಷಯ. ಆದ್ರೆ 24ನೇ ವಚನ ನೋಡ್ರಿ. ಆಗ ಪಿಲಾತನು ತನ್ನ ಯತ್ನ ನಡೆಯುವುದಿಲ್ಲ, ಗದ್ದಲ ಮಾತ್ರ ಹೆಚ್ಚಾಗುತ್ತದೆ ಎಂದು ತಿಳಿದು ನೀರು ತಕ್ಕೊಂಡು ಜನರ ಮುಂದೆ ಕೈ ತೊಳಕೊಂಡು, ಈ ಪುರುಷನನ್ನು ಕೊಲಿಸಿದ್ದಕ್ಕೆ ನಾನು ಸೇರಿದವನಲ್ಲ, ನೀವೇ ನೋಡಿಕೊಳ್ಳಿರಿ ಅನ್ನಲಾಗಿ ಜನರೆಲ್ಲ ಅವನನ್ನು ಕೊಲಿಸಿದ್ದಕ್ಕೆ ನಾವು ನಮ್ಮ ಮಕ್ಕಳು ಉತ್ತರ ಕೊಡುತ್ತೇವೆ ಅಂದರು. ಆಗ ಬರಬ್ಬನನ್ನು ಅವರಿಗೆ ಬಿಟ್ಟುಕೊಟ್ಟು ಯೇಸುವನ್ನು ಕೊರಡೆಗಳಿಂದ ಹೊಡಿಸಿ ಶಿಲುಬೆಗೆ ಹಾಕುವುದಕ್ಕೆ ಒಪ್ಪಿಸಿದರು. ಪ್ರೀತಿ ದೇವ ಮಗುವೆ, ಅಂದು ಅಧಿಕಾರದಲ್ಲಿದ್ದಂಥ ಪಿಲಾತನಿಗೆ ಗೊತ್ತಾಯಿತು ಯೇಸು ಸ್ವಾಮಿ ಯಾವ ತಪ್ಪನ್ನೂ ಮಾಡಲಿಲ್ಲ ಎಂಬುದಾಗಿ. ಆದರೆ ಜನರು ಯಾರನ್ನ ಯೇಸು ಸ್ವಾಮಿ ಪ್ರೀತಿ ಮಾಡಿದ್ರೋ, ಯಾರಿಗಾಗಿ ಯೇಸು ಸ್ವಾಮಿ ಬಂದ್ರೋ, ಯಾರನ್ನ ರಕ್ಷಿಸಬೇಕೆಂಬುದಾಗಿ ಅನ್ಕೊಂಡ್ರೋ, ಅದೇ ಯೆಹೂದ್ಯ ಜನರು ಯೇಸುವನ್ನ ಶಿಲುಬೆಗೆ ಹಾಕಿಸು, ಶಿಲುಬೆಗೆ ಹಾಕಿಸು, ಶಿಲುಬೆಗೆ ಹಾಕಿಸು ಎಂಬುದಾಗಿ ಗದ್ದಲ ಮಾಡಿದರು. ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವಂತ ಒಂದು ವಿಷಯ ಏನಂತಂದ್ರೆ, ಯೇಸು ಸ್ವಾಮಿಯವರು ಯಾವ ತಪ್ಪನ್ನು ಕೂಡ ಮಾಡದೆ ಶಿಲುಬೆಯ ಮರಣಕ್ಕೆ ಒಪ್ಪಿಸಿಕೊಳ್ಳಲ್ಪಟ್ಟರು. ಪ್ರೀತಿ ದೇವ ಮಗುವೆ, ಅವರು ಅಂದು ಆ ಶಿಲುಬೆಯ ಮರಣವನ್ನ ಸ್ವೀಕಾರ ಮಾಡಿದ್ದ ಕಾರಣ ನಿನ್ನ ನನ್ನ ಪಾಪಗಳಿಗಾಗಿ, ನಿನ್ನ ರಕ್ಷಣೆಗಾಗಿ, ನನ್ನನ್ನು ಆತನು ಬಿಡಿಸಲಿಕ್ಕಾಗಿ ಮತ್ತು ದೇವರ ರಾಜ್ಯದ ಬಾಧ್ಯತೆಯನ್ನು ನೀಡಲಿಕ್ಕಾಗಿ. ಪ್ರೀತಿ ದೇವ ಮಗುವೆ, ಇಂದು ಯಾರಾದರೂ ಇನ್ನೂ ನಿಮ್ಮ ಹೃದಯಗಳನ್ನು ಸ್ವಾಮಿ ಒಪ್ಪಿಸಿಕೊಟ್ಟಿಲ್ಲ ಅಂತಂದ್ರೆ, ಯೇಸುವೆ ನನ್ನ ರಕ್ಷಿಸು ಎಂಬುದಾಗಿ ನಿಮ್ಮ ಹೃದಯವನ್ನ ಕರ್ತನಿಗೆ ಒಪ್ಪಿಸಿಕೊಡ್ರಿ. ಆತನು ನಿಜವಾಗಲೂ ನನ್ನಗಾಗಿ ನಿನಗಾಗಿ ಲೋಕದಲ್ಲಿ ಬಂದು ಸತ್ತು 3 ದಿನ ಎದ್ದು ಬಂದಂತ ಮೃತ್ಯುಂಜಯನು ಆತನಾಗಿದ್ದಾನೆ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನೇ, ಸರ್ವೋನ್ನತನೇ, ಸರ್ವಾಧಿಕಾರಿ ಯೇಸುವೆ, ಈ ಸಂದರ್ಭದಲ್ಲಿ ನನ್ನೊಂದಿಗೆ ತಲೆಬಾಗಿರುವಂತ ಪ್ರತಿಯೊಂದು ವ್ಯಕ್ತಿಯನ್ನ ನಜರೇತಿನ ಯೇಸು ನಾಮದಲ್ಲಿ ಆಶೀರ್ವಾದ ಮಾಡುತ್ತೇವೆ. ನೀವು ಯಾವ ತಪ್ಪನ್ನು ಮಾಡಲಿಲ್ಲವಾದರೂ ಆ ಶಿಲುಬೆಯ ಮರಣವನ್ನು ನಮಗಾಗಿ ಅನುಭವಿಸಿದ್ರಲ್ಲ. ಹೌದು ರಾಜ, ಕೇಳಿಸಿಕೊಳ್ಳುವಂತ ಪ್ರತಿಯೊಬ್ಬ ವ್ಯಕ್ತಿಯು ಕರ್ತನೆ ಹೃದಯದಲ್ಲಿ ಯೇಸು ನಿನ್ನ ರಕ್ಷಕನು ನಿಜವಾದ ದೇವರೆಂಬ ಸತ್ಯಾಂಶವನ್ನು ಅರಿತುಕೊಂಡು ಅವ್ರು ತಮ್ಮ ಹೃದಯಗಳಲ್ಲಿ ನಿಮ್ಮನ್ನು ಸ್ವೀಕರಿಸಲಿಕ್ಕೆ ಆಗುವಂತೆ ನಿಜವಾದ ಅರ್ಥವನ್ನ ಅವರು ನೆರವೇರಿಸಿಕೊಳ್ಳಲಿಕ್ಕಾಗುವಂತೆ ಸಹಾಯ ಮಾಡಿ ನಡೆಸಿರಿ. ನಜರೇತಿನ ಯೇಸು ನಾಮದಲ್ಲಿ ಆಶೀರ್ವಾದ ಮಾಡಿ ಪ್ರಾರ್ಥನೆ ಮಾಡುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು.